హార్టికల్చర్ కాలేజీలో పిల్లలు ఏమేమి పంట పెంచారో చూద్దామని చెప్పి వచ్చామండి నేను నా ఫ్రెండ్ అయితే. అబ్బో నేనైతే చాలా తక్కువ అంచనా వేసానండి. పిల్లలందరి చేతుల్లో పారలు గుణపాలు చూసి నేను షాక్ అయిపోయాను. చూస్తే తీరా ఇక్కడికి వచ్చి చూస్తే రైతు చేసే పని అంతా పిల్లలు చేసేసారు పాపం. ಮ್ಯಾಂಗೋ ಐತೆ ಕೇಸರ್ ಮ್ಯಾಂಗೋ ಅದು ಆಲ್ಫೈನ್ಸ್ ಐತೆ ಆಲ್ಫೈನ್ಸ್ ಇದು ಆಮೇಲೆ ಕಗ್ಜಿಲ್ ಇದು ನಿಂಬೆ ಹಣ್ಣು ಅಂದ್ರೆ ಬಹಳ ದಿನ ಆದ್ಮೇಲೆ ಹಣ್ಣಾಗುತ್ತಾ ಶಾರ್ಟ್ ಪೀರಿಯಡ್ ಅಲ್ಲಿ ಆಗುತ್ತಾ ಅದು? ಇದು ಗ್ರಾಫ್ಟಿಂಗ್ ಇದ್ರೆ ಜಲ್ದಿ ಆಗುತ್ತೆ. ಇದೇನ್ ಗ್ರಾಫ್ಟಿಂಗ್ ಅಲ್ಲ ಮ್ಯಾಮ್ ಇದು ನಿಂಬೆ ಇದು ಮ್ಯಾಂಗೋದು ಗ್ರಾಫ್ಟಿಂಗ್ ಐತೆ ಮ್ಯಾಮ್. ಇದು ಮ್ಯಾಂಗೋ ಗ್ರಾಫ್ಟಿಂಗ್ ಅಂದ್ರೆ ಎಷ್ಟು ವರ್ಷದಲ್ಲಿ ಹಣ್ಣಾಗುತ್ತೆ? ಇದು ಒಂದು 4-5 ವರ್ಷ ಬೇಕು. ಆಮೇಲೆ ಇದು ನೇರಳೆ ಮ್ಯಾಮ್. ನೇರಳೆ ಸಣ್ಣ ಗಿಡಕ್ಕೆ ಹಣ್ಣಾಗೋದು ಯಾವ್ದನ್ನ ಐತಾ ನಿಮ್ಮ ಹತ್ರ? ಗ್ರಾಫ್ಟಿಂಗ್ ಗಿಡಕ್ಕೆ ಗ್ರಾಫ್ಟೆಡ್ ಮ್ಯಾಮ್. ಇದು ಗ್ರಾಫ್ಟೆಡ್ ಗ್ರಾಫ್ಟೆಡ್ ಐತೆ ಮ್ಯಾಮ್. ಎಷ್ಟಿದೆ ಗಿಡ ಬಂದು ಮಾಡ್ತೀರಾ? ಇದು ಗಿಡ ಗೊತ್ತಿಲ್ಲ ನಮ್ಮ ಕಡೆ. ನಾಳೆ ಬರ್ಲಿ ಅಂದರೆ ಅವರು ಲ್ಯಾಬ್ ಅಸಿಸ್ಟೆಂಟ್ ನಾಳೆ ಬೆಳಗ್ಗೆ ಬರ್ತಾರೆ ಮ್ಯಾಮ್. ಅವರು ನಿಮ್ಮೆಲ್ಲ ನೀವು ತಯಾರು ಮಾಡಿದ್ವಾ? ಇಲ್ಲ ಮ್ಯಾಮ್, ಇದು ನಾವು ತಯಾರು ಮಾಡೋದು ಆ ಕಡೆ ಐತೆ ಮ್ಯಾಮ್. ಅಂದರೆ ನಮ್ಮ ಪ್ರಾಜೆಕ್ಟ್ ಇರ್ತೈತೆ ಮ್ಯಾಮ್ 5 ಮಂತ್ಸ್. ಇದೆಲ್ಲ ಏನು ಹೇಳಿಯಲ್ಲ? ಎಷ್ಟು ವರ್ಷಕ್ಕೆ ಬರುತ್ತೆ ಇದು? ಗ್ರಾಫ್ಟೆಡ್ ಇದ್ರೆ ಬೇಗ ಬರ್ತೈತೆ ಮ್ಯಾಮ್, 4-5 ವರ್ಷಕ್ಕೆ ಬರ್ತೈತಿ. ಇದು ಸುಮ್ಮನೆ ನಾರ್ಮಲ್ ಆಗಿ ಒಬ್ಬಟ ಕುಂದ ಹಾಕಿದ್ರೆ ಲೇಟ್ ಆಗುತ್ತೆ, ಒಂದು 10 ವರ್ಷಕ್ಕೆ. ಹೌದಾ? ఎప్పుడో నా చిన్నప్పుడు చూసిన గాజుతీగ చెట్టు అండి ఇది. ఫస్ట్ టైం ఇక్కడ చూస్తున్నాను మళ్ళీ నేను. గాజుతీగ కాయలు అయితే చాలా టేస్టీగా ఉంటాయి. అది కాకుండా అంతే ఔషధ గుణాలండి, భయంకరమైన ఔషధ గుణాలు. సేమ్ తిప్పతీగలాగే సేమ్ దీని గుణాలంతాను. 100 కాయలు ఉంటే 100 కాయలు ఒక 80 కాయలు పక్షులు తినేసినాయండి. ఒక 10% అంతే ఉన్నాయి కాయలు. మనమైతే వదులుతామా, మనం కూడా కోసుకుని తినేసాం అనమాట. ಅಣ್ಣೆ ಇಲ್ಲ ಅದ ನೋಡಿ ಹಣ್ಣು ಗುಪ್ಪಿತಿದ್ದಾಳೆ ಕಲರ್ ಅಂತ ಕಾಣಕತ್ತಷ್ಟೇ. ಈಗ ನೋಡ ಟೊಳ ಟೊಳ ತಿನ್ನ ನಾ ತಿಂದೆ. ನಾನು ವಾಕಿಂಗ್ ಹೋಗಿ ತಿನ್ಬೋದಾ? ತಿನ್ಬೋದು. ನಂದು ನನ್ನ ಕಡೆ ಐತಿ ವಿಡಿಯೋ ತೋರಿಸ್ತೇನೆ. ಇದು ಹಣ್ಣಿಂದೆಲ್ಲ ಐತೆ ನನ್ನ ಕಡೆ ವಿಡಿಯೋ. ಏನು ಸೂಪರ್ ಐತೆ ಗೊತ್ತಾ? ಅಲ್ಲದ ನೋಡಿ ಹರ್ಕೊಂಬ. ಇಲ್ಲ ನೀ ಅಲ್ಲ ಕೈ ಇಡ. ಅಲ್ಲೇ ಸ್ಟೇಟ್ ಅಲ್ಲೇ. ಅವು ನೋಡಿ ಮೇಡಮ್, ನೋಡ್ತೀಯಾ ಏನಿಲ್ಲ. ತಿನ್ಬಿಟ್ಟವ ಗುಬ್ಬಿ. ಏನೇನಿಲ್ಲ, ಗುಬ್ಬಿ ತಿಂತಾವ ಅನ್ಕೊಂತೆ ಕಾಯಿ ನೋಡು. ಮತ್ತೆ ಮನುಷ್ಯರು ಅವು ಇವು ತಿಂದ್ರೆ ಗುಬ್ಬಿ ಇವು ತಿಂತಾವ ಮತ್ತೆ.